SIT ಮುಂದೆ ಹಾಜರಾಗಿದ್ದಾರೆ ಮೊಹಮ್ಮದ್ ನಲ್ಪಾಡ್. ಬಟ್ ನಾಳೆ ನೋಟಿಸ್ ಕೊಡಲಾಗಿತ್ತು, ಅಂದರೆ ನಾಳೆ ವಿಚಾರಣೆಗೆ ಆಗಬೇಕಾಗಿತ್ತು, ಆದರೆ ಇವತ್ತೇ ವಿಚಾರಣೆಗೆ ಒಳಪಡಿಸಲಾಗಿದೆ. ಸೊ SIT ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ ಮೊಹಮ್ಮದ್ ನಲ್ಪಾಡ್. ನಾಳೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು, ಆದರೆ ಕೆಲಸ ಇರುವಂಥ ಹಿನ್ನೆಲೆ, ಸೊ ನಾಳೆ ಬೇರೆ ಕೆಲಸ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತೇ SITಗೆ ಹಾಜರಾಗಿದ್ದಾರೆ. ಶ್ರೀಕಿ ಪರಿಚಯದ ಬಗ್ಗೆ ವಿಚಾರಣೆ ನಡೆಸಿದ್ರು ಅಂತ ಅವರೇ ಹೇಳಿದ್ದಾರೆ. ಸೊ ನನ್ನ ತಮ್ಮನ ಮೂಲಕ ನನಗೆ ಶ್ರೀಕಿ ಅವರು ಪರಿಚಯ ಆದರು ಅಂತ ವಿಚಾರಣೆ ಆದ ಬಳಿಕ ಮೊಹಮ್ಮದ್ ನಲ್ಪಾಡ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಈ ಕೇಸ್ಗೂ ನನಗೂ ಮತ್ತು ನನ್ನ ತಮ್ಮನಿಗೂ ಯಾವುದೇ ರೀತಿಯಾಗಿ ಸಂಬಂಧ ಇಲ್ಲ. ಸೊ ಅವನಿಂದ ನನ್ನ ಅಕೌಂಟ್ಗೆ ಆಗಲಿ ಅಥವಾ ನನ್ನ ತಮ್ಮನ ಅಕೌಂಟ್ಗೆ ಆಗಲಿ 1 ರೂಪಾಯಿ ಕೂಡ ಹಣ ಬಂದಿಲ್ಲ. ಸೊ ನಾನು ಎಲ್ಲೂ ಕೂಡ ಓಡಿ ಹೋಗಲ್ಲ ಅಂತೇಳಿ ಈ ಕೇಸ್ನಲ್ಲಿ ನನಗೆ ಭಯ ಇಲ್ಲ. ಸೊ ನಾನು ಪ್ರತಿದಿನ DK ಶಿವಕುಮಾರ್ ಅವರ ಮನೆಗೆ ಹೋಗ್ತೀನಿ. ಅವರು ನಮ್ಮ ನಾಯಕರು, ಈ ಕೇಸ್ ಬಗ್ಗೆ ಅವ್ರ ಹತ್ರ ಏನೂ ಮಾತಾಡಿಲ್ಲ ಅಂತ ಹೇಳಿದ್ದಾರೆ. ಸೊ ನನಗೆ ಕಾನೂನಿನ ಮೇಲೆ ಗೌರವ ಇದೆ, ಎಲ್ಲೂ ಕೂಡ ನಾನು ಓಡಿ ಹೋಗೋದಿಲ್ಲ ಅಂಥೇಳಿ ಈ ಶ್ರೀಕಿಯವರ ಪರಿಚಯ ಮತ್ತು ಪ್ರಕರಣ ಏನಿದೆಯಲ್ಲ, ಈ ಬಿಟ್ಕಾಯಿನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರ ಸ್ನೇಹಿತರು ಅಂತ ಹೇಳಲಾಗ್ತಾ ಇತ್ತು. ಅದೇ ವಿಚಾರವಾಗಿ 2ನೇ ಬಾರಿಗೆ ಇದು, ಮೊದಲ ಬಾರಿಗೆ ನೋಟಿಸ್ ಕೊಟ್ಟಿರುತ್ತೆ, 2ನೇ ಬಾರಿಗೆ ನೋಟಿಸ್ಗೆ ಈಗ ಮತ್ತೆ ಇವತ್ತು ಹಾಜರಾದರು. ಬಟ್ ನಾಳೆ ಹಾಜರಾಗಬೇಕಾಗಿತ್ತು, ನಾಳೆಗೆ ಡೇಟ್ ಕೊಟ್ಟಿದ್ದರು. ಬಟ್ ನಾಳೆ ಬೇರೆ ಕೆಲಸ ಇರೋದ್ರಿಂದಾಗಿ ಇವತ್ತೇ SITಗೆ ಹಾಜರಾಗಿ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಮತ್ತೆ ಕರೆದ್ರೆ ನಾನು ವಾಪಸ್ ಹೋಗ್ತೀನಿ ಅಂತೇಳಿ ವಿಚಾರಣೆಗೆ ಹೋಗ್ತೀನಿ ಅಂತ. ನೋಟಿಸ್ ಕೊಟ್ಟಿದ್ದು ನಾಳೆ ಬರೋಕ್ಕೆ. ನನಗೆ ನಾಳೆ ಪರ್ಸ್ನಲ್ ವಿಚಾರ ಇರೋದ್ರಿಂದ ನನಗೆ ಯಾವುದೇ ಥರ ಭಯ ಇಲ್ಲ. ಏನು ವಿಚಾರ ಇದೆ ಮಾತಾಡಬೇಕು, ಕರೆದ್ರು, ಏನು ನನಗೆ ಕ್ಲಾರಿಫಿಕೇಷನ್ ಹೇಳಿತ್ತು, ಅದನ್ನು ಬರ್ಕೊಂಡು ಬಂದಿದ್ದೀನಿ. ಯಾವುದೇ ಥರವಾದಂಥ ಏನು ನನ್ನ ಇನ್ವಾಲ್ವ್ಮೆಂಟ್ ಇದರಲ್ಲಿ ಇಲ್ಲ. ನನಗೆ ಅವನು ಪರಿಚಯ ಇದ್ದಾನೆ ಅಂತ ಅವರು ನಮಗೆ ಪರಿಚಯ ಇದ್ದಾರೆ, ಅವ್ರ ಬಗ್ಗೆ ಕೇಳಿದ್ರು, ನಿಮ್ಗೆ ಹೆಂಗೆ ಪರಿಚಯ, ಎಲ್ಲಿ ಅಂತ ಅಷ್ಟೇ ಮುಗಿದೋಯ್ತು. ಅದು ಬರ್ದ್ಕೊಂಡು ಬಂದಿದ್ದು. ನನ್ನ ತಮ್ಮನಿಗೆ ಅವ್ರದ್ದು ಫ್ರೆಂಡು ಆದ ರೀತಿ ನನ್ನ ಪರಿಚಯ. ಬಾಕಿ ಇರೋದು ಇನ್ವೆಸ್ಟಿಗೇಷನ್ ಮುಗಿಯುತ್ತೆ, ನಿಮಗೆ ಗೊತ್ತಾಗುತ್ತೆ ನನ್ನ ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವಾ ಅಂತ. ನನಗೆ ಯಾವುದೇ ಥರವಾದಂಥ 1% ಕೂಡ ಭಯ ಇಲ್ಲ. ಇದರಲ್ಲಿ ನನ್ನ ಏನೂ ಇನ್ವಾಲ್ವ್ಮೆಂಟ್ ಇಲ್ಲ. ಒಂದಿನ ಮುಂಚೆ ಬಂದಿದ್ದೀನಿ, ನಾಳೆ ಕೊಟ್ಟಿರೋ ನೋಟಿಸ್ಗೆ ಇವತ್ತೇ ಬಂದಿದ್ದೀನಿ. ನೀವು ನನ್ನ ಹತ್ರ ಬರ್ತೀರಿ ಸರ್, ನೀವು ಯಾರು ಎಂತ ಏನು ಮಾಡ್ತೀರಾ, ಮನೇಲಿ ಕೂತ್ಕೊಂಡು ನೀವು ಏನು ಮಾಡ್ತೀರಾ ಅಂತ ನನಗೇನು ಗೊತ್ತಿರುತ್ತೆ ಸರ್. ನಮ್ಗೆ ಅದೇ ರೀತಿ 1000 ಜನ ಫ್ರೆಂಡ್ಸ್ ಇರ್ತಾರೆ. ಅವ್ರು ಯಾರೋ ಬಂದಿದ್ದಾರೆ, ಅವ್ರ ಜೊತೆ ನಮ್ಮ ಫ್ರೆಂಡ್ಶಿಪ್ ಇತ್ತು. ಅದಕ್ಕೇನು ಎಕ್ಸ್ಪ್ಲನೇಷನ್ ಅದನ್ನೇ ಕೊಟ್ಟಿದ್ದೀನಿ. ದಟ್ಸ್ ಅಬೌಟ್ ಇಟ್. ಯಾವುದೇ ಥರ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇಲ್ಲ, ಒಂದು ನಯಾ ಪೈಸಾ ಕೂಡ ನಮ್ಮ ಅಕೌಂಟಿಗೆ ಇಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.